ಪಾಕಿಸ್ತಾನವರಿಗೆ ನಂಬಕ್ಕಾಗಲ್ಲ. ಮುಂಚೆ ಕೂಡ ಹಲವಾರು ಬಾರಿ ಕದನ ವಿರಾಮ ಅಂದಾಗ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ. ಈಗ 4 ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದರೆ ನಾವು ಪ್ರಚೋದನೆ ಕೊಟ್ಟು ಹೋಗಿಲ್ಲ. ಯಾವಾಗಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ. ಮೊನ್ನೆ ಕೇಂದ್ರ ಸರ್ಕಾರದವರು ಎನಿ ವೈಲೇಷನ್ ಆಫ್ ಟೆರರ್ ಆರ್ ಎನಿ ವೈಲೇಷನ್ ಆಫ್ ಸೀಸ್ ಫೈರ್ ವಿಲ್ ಬಿ ಕನ್ಸಿಡರ್ಡ್ ಆ್ಯನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಅವ್ರನ್ನ ಏನು ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಕೇಂದ್ರದ ನಾಯಕರೆಲ್ಲರೂ ಹೇಳಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಸೀಸ್ ಫೈರ್ ಏನಿದೆ, ಹೇಗಿದೆ, ಅದರ ಕಂಡೀಷನ್ಸ್ ಏನಿದೆ ಅದನ್ನು ಸ್ವಲ್ಪ ಜನರಿಗೆ ತಿಳಿಸಿ ನಮ್ಮ ಸಹಕಾರ ಏನಿದೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಅಂದರೆ ಇದರಲ್ಲಿ ರಾಜಕೀಯ ಏನಾದ್ರು ಬೆರೆಸ್ತಾ ಇದ್ದಾರಾ, ಎನ್ಕೇಜ್ ಮಾಡ್ಕೊಳ್ತಾ ಇದ್ದಾರೆ BJP ವಾರ್ನ? ನೋಡಿ, ನಾವಂತೂ ಮಾಡ್ತಾ ಇಲ್ಲ. BJP ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ. ಅದರಿಂದ ಸರ್ಕಾರದಲ್ಲಿದ್ದಾರೆ ಅವರು, ಅವರ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ವಿಪಕ್ಷದಲ್ಲಿದ್ದವರು ದೇಶದ ಹಿತಾಸಕ್ತಿ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಾಗರಿಕರ ಹಿತಾಸಕ್ತಿ ಬಗ್ಗೆ ಇರ್ಬೋದು, ನಮ್ಮ ಕಡೆಯಿಂದ ಏನು ಸಹಕಾರ ಆಗುತ್ತೆ ನಾವು ನೀಡ್ತೀವಿ. ಮುಖ್ಯವಾಗಿ ಪಕ್ಷದ ನಿಲುವಿದೆ ಅಲ್ವಾ, ದೇಶದ ಹಿತಾಸಕ್ತಿಯನ್ನು ಕಾಪಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ಎನಿ ಡಿಸಿಷನ್ ದಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಟೇಕ್ಸ್ ವಿ ವಿಲ್ ಬ್ಯಾಕ್ ಇಟ್ ಅಂತಲೇ ಹೇಳ್ತಾರೆ ಅದು ಮೊದಲೇ. ಸೊ ಅದು ನೀವು ಡಿಸಿಷನ್ನು ನಮ್ಮ ರಾಷ್ಟ್ರದ ಭದ್ರತೆಗೋಸ್ಕರ ಏನು ತೊಗೋತೀರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಭಯೋತ್ಪಾದನೆ ಎಲ್ಲೂ ಕೂಡ ಬೆಳಿಬಾರ್ದು, ಅದನ್ನು ಬೇರೆ ಸಮೇತ ಕಿತ್ತಾಕಬೇಕು ಅಂದ್ಬಿಟ್ಟು ನಾವು ಮುಂಚೆಯಿಂದನೂ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದಾಗೆಲ್ಲ ನಾವು ಮಾಡಿದ್ದೇವೆ. ಅದಕ್ಕೆ ಸಹಕಾರ ಕೂಡ ನೀಡ್ತಾ ಇದ್ದೇವೆ.